ವಾಗ್ಗೇಯಕಾರರು. ಕರ್ನಾಟಕ ಸಂಗೀತದಲ್ಲಿ ವಾಗ್ಗೇಯಕಾರರ ಪಾತ್ರ ಹಿರಿದು. ಸಂಗೀತಶಾಸ್ತ್ರ ಪರಂಪರೆಯನ್ನು ಅವ್ಯಾಹತವಾಗಿ ಉಳಿಸಿಕೊಟ್ಟವರೇ ವಾಗ್ಗೇಯಕಾರರು. ಸಂಗೀತದ ರಚನೆಗಳನ್ನು ರಚಿಸುವವರಿಗೆ ವಾಗ್ಗೇಯಕಾರರೆಂದು ಹೆಸರು. ವಾಚಂ ಗೇಯಂ ಚ ಕುರುತೆ ಯಸ್ಯ ಸಹ ವಾಗ್ಗೇಯಕಾರಕ ಎಂದು ಸಂಗೀತ ರತ್ನಾಕರರಲ್ಲಿ ಶಾರ್ङ्ಗದೇವನು ತಿಳಿಸಿರುತ್ತಾನೆ. ಯಾರು ಸಾಹಿತ್ಯ ಮತ್ತು ಸಂಗೀತವನ್ನು ತಮ್ಮ ಕೌಶಲದಿಂದ ರಚಿಸುವರೋ ಅವರೇ ವಾಗ್ಗೇಯಕಾರರು. ಉತ್ತಮ ವಾಗ್ಗೇಯಕಾರರಲ್ಲಿ ಈ ಗುಣವು ಉಚ್ಚ ಮಟ್ಟದ್ದಾಗಿರುತ್ತದೆ. ಮಧ್ಯಮ ವಾಗ್ಗೇಯಕಾರನು ಉತ್ತಮ ಸಂಗೀತಕ್ಕೆ ಮಧ್ಯಮ ಮಟ್ಟದ ಸಾಹಿತ್ಯವನ್ನು ರಚಿಸುವನು. ಬೇರೆಯವರ ಸಾಹಿತ್ಯಕ್ಕೆ ಸಂಗೀತವನ್ನು ರಚಿಸುವವನು. ಬೇರೆಯವರು ರಚಿಸಿದ ಸಂಗೀತಕ್ಕನುಗುಣವಾಗಿ ಸಾಹಿತ್ಯವನ್ನು ರಚಿಸುವವನನ್ನು ಅಧಮ ವಾಗ್ಗೇಯಕಾರನೆಂದು ಪರಿಗಣಿಸಲಾಗಿದೆ. ಇಂತಹ ಉತ್ತಮ ಮತ್ತು ಮಧ್ಯಮ ವರ್ಗಕ್ಕೆ ಸೇರುವ ಅನೇಕ ವಾಗ್ಗೇಯಕಾರರು ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ತಮ್ಮ ಕೊಡುಗೆಯನ್ನಿತ್ತಿದ್ದಾರೆ. ಇಲ್ಲಿ ಕೆಲವರ ಜೀವನವನ್ನು ಮತ್ತು ಅವರ ಸಂಗೀತದ ಕೊಡುಗೆಯನ್ನು ಸಂಕ್ಷಿಪ್ತವಾಗಿ ತಿಳಿಸಲಾಗಿದೆ. ಪುರಂದರದಾಸರು. ಶ್ರೀ ಪುರಂದರದಾಸರು ಇವರ ಕಾಲ ಕ್ರಿಸ್ತಶಕ 1484ರಿಂದ 1564. ಕರ್ನಾಟಕ ಸಂಗೀತ ಪಿತಾಮಹರೆನಿಸಿ ಇಂದಿಗೂ ಪೂಜ್ಯರಾಗಿರುವ ಶ್ರೀ ಪುರಂದರದಾಸರು ಕರ್ನಾಟಕ ಸಂಗೀತಕ್ಕೆ ತಳಪಾಯವನ್ನು ಹಾಕಿದವರು. ಅಭ್ಯಾಸಗಾನವನ್ನು ಕ್ರಮಪಡಿಸಿದ ಕೀರ್ತಿ ಶ್ರೀ ಪುರಂದರದಾಸರದ್ದು. ಇಂದಿಗೂ ಪ್ರತಿಯೊಬ್ಬ ವಿದ್ಯಾರ್ಥಿಯು ಸಂಗೀತದ ಬಾಲಪಾಠವನ್ನು ಪ್ರಾರಂಭಿಸುವುದು ದಾಸರು ರಚಿಸಿದ ಸ್ವರಾವಳಿಗಳು ಮತ್ತು ಗೀತೆಗಳಿಂದಲೇ. ದಾಸರು ರಚಿಸಿದ ಕೀರ್ತನೆ, ಉಗಾಭೋಗಗಳು ಸಾಮಾನ್ಯ ಜನರ ನುಡಿಗಳಲ್ಲೂ ಕಾಣುತ್ತೇವೆ. ದಾಸರು ತಮ್ಮ ಸಂಗೀತ ರಚನೆಗಳ ಮೂಲಕ ಜನಜಾಗೃತಿಯನ್ನು ಮೂಡಿಸಿ ಲೌಕಿಕತ್ವವನ್ನು ಉಪದೇಶಿಸಿ ಆಧ್ಯಾತ್ಮಿಕ ತತ್ವಗಳನ್ನು ಸರಳವಾಗಿ ನಿರೂಪಿಸಿ ಭಾವೈಕ್ಯತೆಯನ್ನು ತಮ್ಮ ಕೀರ್ತನೆಗಳ ಮೂಲಕ ಸಾರಿದ್ದಾರೆ. ಪುರಂದರಗಡದಲ್ಲಿದ್ದ ವರದಪ್ಪ ನಾಯಕ ಮತ್ತು ಲಕ್ಷ್ಮಕ್ಕ ದಂಪತಿಗಳಿಗೆ ಜನಿಸಿದ ಗಂಡು ಮಗುವಿಗೆ ಶ್ರೀನಿವಾಸ ನಾಯಕನೆಂದು ನಾಮಕರಣ ಮಾಡಿದರು. ಬಾಲ್ಯದಲ್ಲಿಯೇ ಸಾಹಿತ್ಯ, ಸಂಗೀತ, ಸಂಸ್ಕೃತ, ವೇದ, ಪುರಾಣ, ಉಪನಿಷತ್ತು ಹಾಗೂ ಅಲಂಕಾರ ಶಾಸ್ತ್ರಗಳಲ್ಲಿ ಅಧ್ಯಯನವನ್ನು ನಡೆಸಿ ಪಾರಂಗತರಾದರು. ನಂತರ ತಂದೆಯ ಚಿನಿವಾರ ವೃತ್ತಿಯನ್ನೇ ಮುಂದುವರಿಸಿದರು. ಸುಸಂಸ್ಕೃತಳಾದ ಕನ್ಯೆ ಸರಸ್ವತಿಯನ್ನು ಪ್ರಾಪ್ತ ವಯಸ್ಸಿನಲ್ಲಿ ಮದುವೆಯಾದರು. ಕಾರಣಾಂತರದಿಂದ ಮುಗುತಿಯ ಪ್ರಸಂಗ ಒದಗಿ ಬಂದು ತಾವು ಗಳಿಸಿದ ಅಪಾರ ಐಶ್ವರ್ಯವನ್ನು ದಾನ ಮಾಡಿ ವ್ಯಾಸರಾಯರ ಶಿಷ್ಯರಾದರು. ಪುರಂದರ ವಿಠಲನ ಭಕ್ತರಾಗಿ ಶ್ರೀ ಪುರಂದರದಾಸರೆನಿಸಿದರು. ತಾವು ರಚಿಸಿದ ಕೀರ್ತನೆಗಳನ್ನು ಹಾಡಿ ಜನಮನವನ್ನು ಗೆದ್ದರು. ಕರ್ನಾಟಕ ಸಂಗೀತಕ್ಕೆ ಅವರಿತ್ತ ಕೊಡುಗೆ ಅಪಾರ. ಪುರಂದರ ವಿಠಲ ಅಂಕಿತದೊಡನೆ ಗೀತೆ, ಸುಳಾದಿ, ಉಗಾಭೋಗ, ಕೀರ್ತನೆ, ವೃತ್ತನಾಮ, ಪದ, ಪದ್ಯ, ಶ್ಲೋಕಗಳೇ ಮುಂತಾದ ಹಲವಾರು ರಚನೆಗಳನ್ನು ಅಪಾರ ಸಂಖ್ಯೆಯಲ್ಲಿ ರಚಿಸಿದರು. ಅಭ್ಯಾಸಗಾನಕ್ಕೆ ಸೇರುವ ಸ್ವರಾವಳಿಗಳನ್ನು ಯೋಜಿಸಿ ಮಾಯಾಮಾಳವಗೌಳ ರಾಗದಲ್ಲಿ ಪ್ರಾಥಮಿಕ ಪಾಠಗಳು ನಡೆಯುವಂತೆ ರೂಪಿಸಿದರು. ಕರ್ನಾಟಕ ಸಂಗೀತದ ಪಠ್ಯಕ್ರಮವನ್ನು ರೂಪಿಸಿದ ಕೀರ್ತಿ ಶ್ರೀ ಪುರಂದರದಾಸರಿಗೆ ಸಲ್ಲುತ್ತದೆ. ಈ ಪಾಠಕ್ರಮವು ಇಂದಿಗೂ ರೂಢಿಯಲ್ಲಿದೆ. ಇವರ ರಚನೆಗಳೆಲ್ಲವೂ ಹೆಚ್ಚಾಗಿ ಕನ್ನಡ ಭಾಷೆಯಲ್ಲಿದ್ದು ಸಂಸ್ಕೃತ ಭಾಷೆಯಲ್ಲಿಯೂ ಕೆಲವು ರಚನೆಗಳಿವೆ. ತಮ್ಮ ಕಾಲದಲ್ಲಿ ಬಳಕೆಯಲ್ಲಿದ್ದ ರಾಗ, ತಾಳದಲ್ಲೇ ರಚಿಸಿದ್ದಾರೆ. ದಾಸರ ಕೀರ್ತನೆಗಳನ್ನು ದಾಸರ ಪದಗಳು ಮತ್ತು ದೇವರ ನಾಮಗಳೆಂದು ಕರೆಯುತ್ತಾರೆ. ಸುಮಾರು 43ರಿಂದ 44 ಲಕ್ಷ ರಚನೆಗಳನ್ನು ರಚಿಸಿದರೆಂದು ವಿಜಯದಾಸರು ತಮ್ಮ ಕೀರ್ತನೆಯೊಂದರಲ್ಲಿ ತಿಳಿಸಿದ್ದಾರೆ. ಗುರುಗಳಾದ ವ್ಯಾಸರಾಯರು ಇವರ ಸಂಗೀತ ರಚನೆಗಳನ್ನು ಪುರಂದರೋಪನಿಷತ್ ಎಂದು ಕರೆದರು. ನಾರದಾಂಶ ಸಂಭೂತರೆನಿಸಿ ಪುಷ್ಯಬಹುಳ ಅಮಾವಾಸ್ಯೆ ಎಂದು ಶ್ರೀಮನ್ನಾರಾಯಣನ ಪಾದಾರವಿಂದವನ್ನು ಸೇರಿದರು. ದೇಶಾದ್ಯಂತ ಅವರ ಸಾಧನೆಯನ್ನು ಇಂದಿಗೂ ಆಚರಿಸುತ್ತಿದ್ದಾರೆ. ಅವರ ಆರಾಧನೆಯನ್ನು ಇಂದಿಗೂ ಆಚರಿಸುತ್ತಿದ್ದಾರೆ.